ಲಿಂಗಾಯತ ಕ್ಷೇತ್ರಗಳ ಮೇಲೂ ಕೂಡ ಜಾತಿ ಜನಗಣತಿಯ ಇಂಪ್ಯಾಕ್ಟ್ ಆಗ್ತಾ ಇರೋದು ನಿಶ್ಚಿತ. ಕ್ಷೇತ್ರವಾರು ಮತ ಏರುಪೇರಾಗುವಂತಹ ಆತಂಕದಲ್ಲಿ ಶಾಸಕರು ಮತ್ತು ಸಂಸದರು ಇದ್ದಾರೆ. ಒಮ್ಮೆ ಲಿಂಗಾಯತ ಸಮುದಾಯ ಮುನಿಸಿಕೊಂಡಿತ್ತು ಕಾಂಗ್ರೆಸ್ನ ಇತಿಹಾಸದಲ್ಲಿ ಚೆನ್ನಾಗೇ ಇದೆ. ಆಮೇಲೆ ಏನಾಯಿತು, ಎಲ್ಲಿಗೆ ಶಿಫ್ಟ್ ಆದ್ರು ಅವರು ಅಂತ. ಸೊ ಮತ್ತೆ ಅದೆಲ್ಲವೂ ಮರುಕಳಿಸುತ್ತಾ ಅನ್ನೋ ಆತಂಕ ಶಾಸಕರು ಮತ್ತು ಸಂಸದರಿಗಿದೆ. ಲಿಂಗಾಯತ ಹೆಚ್ಚಿರುವ ಉತ್ತರ ಕರ್ನಾಟಕದಲ್ಲಿ ಎಲ್ಲವೂ ಕೂಡ ಉಲ್ಟಾ ಆಗ್ತಾ ಇದೆಯಾ? ಹಾಗಾದ್ರೆ ಪಕ್ಷಾತೀತವಾಗಿ ಸಭೆಗಳಲ್ಲಿ ಆತಂಕ ತೋಡ್ಕೊಳ್ಳೋದಕ್ಕೆ ನಾಯಕರು ಮುಂದಾಗಿದ್ದಾರೆ. ಯಾವ ಪಾರ್ಟಿ ಅಂತ ಇಲ್ಲ ಇಲ್ಲಿ. ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಎಲ್ರಿಗೂ ಕೂಡ ಬಿಸಿ ತುಪ್ಪವಾಗ್ಬಿಟ್ಟಿದೆ ಇದು. ಚುನಾವಣಾ ರಾಜಕೀಯದಲ್ಲಿ ಹೊಸ ಸವಾಲನ್ನು ಸೃಷ್ಟಿ ಮಾಡ್ತಾ ಹಾಗಾದ್ರೆ ಕಾಂತರಾಜು ವರದಿ ಅನ್ನೋದು ಪ್ರಶ್ನೆ. ಪರ್ಸೆ ಲಿಂಗಾಯತರನ್ನ ಕಡಿಮೆ ತೋರಿಸಿ ಅಲ್ಲಿ ಯಾರೋ ಬೇರೆಯವ್ರಿಗೆ ಟಿಕೆಟ್ ಕೊಟ್ಟರು ಅಂದ್ರೆ ಆ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಸಾಧ್ಯ ಇದೆಯಾ? ಸೊ ಈ ಎಲ್ಲ ಪ್ರಶ್ನೆಗಳು, ಆತಂಕ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ, ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಅನೇಕ ನಾಯಕರನ್ನ ಕಾಡ್ತಾ ಇದೆ. ಹೀಗಾಗಿ ಅವರು ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಆಮೇಲೆ ವೀರಶೈವ ಲಿಂಗಾಯತ ಮಹಾಸಭಾ ಹೇಳಿದೆ, ನಾವು ಒಂದು ನಿರ್ಧಾರವನ್ನು ತಗೊಳ್ತೀವಿ, ಅದನ್ನ ಸರ್ಕಾರಕ್ಕೆ ಒಪ್ಪಿಸೋ ಜವಾಬ್ದಾರಿ ಆ ಶಾಸಕರು ಮತ್ತು ಸಚಿವರದ್ದು, ಅವ್ರು ಕೇಳಲೇಬೇಕು ಮಾತನ್ನ ಅಂತ ಹೇಳಿದ್ದಾರೆ. ಏನು ಜಾತಿ ಗಣತಿ ಪ್ರತಿಗಳನ್ನ ಮಿನಿಸ್ಟ್ರುಗಳಿಗೆ ಕೊಟ್ಟಿದ್ದಾರೆ, ಶಾಸಕರಿಗೆ ಯಾರಿಗೂ ಮುಟ್ಟಿಸಿಲ್ಲ. ಒಂದನೇದು. ಎರಡನೇದು, ಆ ಜಾತಿ ಗಣತಿ ಪ್ರಕಾರ ಈ ಉದಾಹರಣೆಗೆ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಜನ 60,000 ಸಾಧು ಲಿಂಗಾಯತರಿದ್ದೀವಿ. ಆ ಒಂದು ವರದಿಯಲ್ಲಿ ಇಡೀ ರಾಜ್ಯದಲ್ಲಿ 69,000 67,000 ಸಾಧರಿದ್ದಾರೆ ಅಂತ ತೋರಿಸಿದ್ದಾರೆ. ಮತ್ತು ಯಾವ ಲೆಕ್ಕದಲ್ಲಿ ಇದೆಲ್ಲ ಜಾತಿ ಗಣತಿ ಆಗ್ತಿದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಏನು ಲಿಂಗಾಯತ ಸಚಿವರಿದ್ದಾರೆ, ಅವ್ರ ಕ್ಯಾಬಿನೆಟಲ್ಲಿ ಒಂದು 7 ಜನ ಇದ್ದಾರೆ. ಅವರು ಇದನ್ನು ಚರ್ಚೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಈ ವಿಷಯಗಳನ್ನೆಲ್ಲ ಚರ್ಚೆ ಮಾಡಿ ಮೊದಲು ನಮ್ಮ ಒಂದು ಶಾಸಕರ ಸಭೆ ಕರೆದು, ಶಾಸಕರ ಸಭೆ ಒಳಗೆ ಈ ಜಾತಿ ಗಣತಿ ಬಗ್ಗೆ ಈ ಆಧಾರ ಏನೇನು ಯಾವ್ಯಾವ ಲೆಕ್ಕಾಚಾರ ಯಾವ ಜಾತಿಗಳು ಎಷ್ಟೆಷ್ಟು ಅಂತ ತೋರಿಸಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ಆಮೇಲೆ ಬಿಡುಗಡೆ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಉತ್ತರ ಕೊಡಬೇಕಾಗ್ತದೆ. ಒಂದೇ ಸರಿ ನಾವು ಜಾತಿಗಳು ನಮಗೇನು ಯಾವ ಜಾತಿ ಎಷ್ಟಿದೆ ಕೊಟ್ಟರು ಓಕೆನೇ, ನಮಗೇನು ಇವ್ರದ್ದು ಕಮ್ಮಿ ಮಾಡಿರಿ ಅವ್ರು ಜಾಸ್ತಿ ಮಾಡಿರಿ ಅನ್ನೋದೇನಿಲ್ಲ. ನಾವು ಅದನ್ನು ಮುಂದೆ ನಮ್ಮ ಸಮಾಜದಲ್ಲಿ ತಿಳಿಸೋಕೆ ಅನುಕೂಲ ಆಗ್ತದೆ. 2015 ಜಾತಿ ಗಣತಿ ಅಂತಲೇ ಬಿಡ್ಬೇಕಂದ್ರೆ ಇವತ್ತು ಜಾತಿ ಗಣತಿಲಿ ಜಾತಿಗಳು ಜಾಸ್ತಿ ಆಗಿರ್ಬೋದು. ಬಟ್ ನಾವು 2015 ಮಾಡಿದ ಪ್ರಕಾರ ಇದು ಜಾತಿ ಗಣತಿ ಅಂತ ಬಿಟ್ಟರೆ ಅದು ಅರ್ಥ ಬರ್ತದೆ. ಆದರೂ ಸಹ 15ರಿಂದ ಈ 25ರವರೆಗೇನು 1:2 ಏನು ಜಾತಿ ಗಣತಿ ಇನ್ಕ್ರೀಸ್ ಏನು ಆಗಿರಲ್ಲ. ಈಗ ಬರೀ ಮಂಡನೆ ಮಾಡಿದ್ದಾರೆ. ಅದು 17ನೇ ತಾರೀಕಿಗೆ ಕ್ಯಾಬಿನೆಟ್ನಲ್ಲಿ ಓಪನ್ ಆಗುತ್ತೆ. ಅದಾದಮೇಲೆ ಅದ್ರ ಬಗ್ಗೆ ನಾನು ಮಾತನಾಡಲಿಕ್ಕೆ ಅನುಕೂಲ. ಬೆಳಗಾಂದಲ್ಲೂ ಕೂಡ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ವೀರಶೈವ ಲಿಂಗಾಯತರದಲ್ಲಿ ಅನೇಕರು, ನಾನು ಜಾತಿ ಜನಗಣತಿ ಸರಿ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಅಥವಾ ಜನಗಣತಿ ಆಗಬಾರ್ದು ಅಂತಲೂ ನಾನು ಎಲ್ಲೂ ಯಾವತ್ತೂ ಹೇಳೋಕ್ಕೆ ಹೋಗ್ತೀನಿ.